ಟೈಮ್ಸ್ ಮೀಡಿಯಾಗೆ ಸ್ವಾಗತ. ನಾನು ದರ್ಶನ್ ಹುಣಸೂರು. ನೊಬೆಲ್ ಪ್ರಶಸ್ತಿ ಕುರಿತು ಟ್ರಂಪ್ ಹೇಳಿದ್ದೇನು? 8 ಜಾಗತಿಕ ಸಂಘರ್ಷಗಳನ್ನ ಕೊನೆಗೊಳಿಸಿದ್ದೇವೆ. ಟ್ರಂಪ್ ಸುಂಕದ ಬೆದರಿಕೆಯೊಡ್ಡಿ ಕದನ ನಿಲುಗಡೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಈ ಹಿಂದೆಯೂ ಕೂಡ ಹಲವು ಬಾರಿ ಭಾರತ ಮತ್ತು ಪಾಕಿಸ್ತಾನ ನಡುವಿನ ಯುದ್ಧವನ್ನ ತಾನೇ ನಿಲ್ಲಿಸಿದ್ದೀನಿ ಅಂತ ಹೇಳ್ಕೊಂಡಿದ್ರು. ಅವರ ಈ ಒಂದು ಹೇಳಿಕೆಯನ್ನ ಪ್ರಧಾನಿ ನರೇಂದ್ರ ಮೋದಿ ಅವರು ನಿರಾಕರಿಸಿದ್ರು. ಟ್ರಂಪ್ ತನ್ನ ಹೇಳಿಕೆಯನ್ನ ಬದಲಾಯಿಸಿರಲಿಲ್ಲ. ಈಗ ಮತ್ತೆ ಇದರ ಕುರಿತು ಹೇಳಿಕೆ ಕೊಟ್ಟಿರುವಂತಹ ಅವರು ಹೆಚ್ಚಿನ ತೆರಿಗೆ ವಿಧಿಸುತ್ತೇವೆ ಅಂತ ಹೇಳಿ ಬೆದರಿಸುವ ಮೂಲಕ ಭಾರತ ಮತ್ತು ಪಾಕಿಸ್ತಾನ ನಡುವಿನ ಯುದ್ಧವನ್ನ ನಾನೇ ನಿಲ್ಲಿಸಿದ್ದೇನೆ ಅನ್ನುವಂತ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಹಾಗಿದ್ರೆ ಟ್ರಂಪ್ ಹೇಳಿರುವಂತಹ ವಿಚಾರ ಏನು ಅಂತ ಹೇಳಿ ಸ್ಪಷ್ಟವಾಗಿ ನೋಡೋದಾದ್ರೆ, ನಾನು ಕೆಲವು ಯುದ್ಧಗಳನ್ನ ಸುಂಕಗಳ ಆಧಾರದ ಮೇಲೆ ಇತ್ಯರ್ಥಪಡಿಸಿದ್ದೇನೆ. ಉದಾಹರಣೆಗೆ ಭಾರತ ಮತ್ತು ಪಾಕಿಸ್ತಾನ ನಡುವಿನ ಯುದ್ಧದ ಸಮಯದಲ್ಲಿ ನಿಮ್ಮ ಬಳಿಯಲ್ಲಿ ಪರಮಾಣು ಶಸ್ತ್ರಾಸ್ತ್ರಗಳಿದ್ದು ನೀವು ಯುದ್ಧ ಮಾಡೋದಕ್ಕೆ ಬಯಸಿದ್ರೆ ನಾನು ನಿಮ್ಮಿಬ್ಬರ ಮೇಲೂ ಕೂಡ 100%, 150% ಮತ್ತು 200% ಸುಂಕಗಳನ್ನ ವಿಧಿಸ್ತೇನೆ ಅಂತ ಹೇಳಿ ಟ್ರಂಪ್ ಈಜಿಪ್ಟ್ ನಲ್ಲಿ ನಡೆಯಲಿರುವ ಶಾಂತಿ ಶೃಂಗಸಭೆಯಲ್ಲಿ ಭಾಗವಹಿಸೋದಕ್ಕೆ ತೆರಳುತ್ತಾ ಇದ್ದಂತಹ ಸಂದರ್ಭದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ ಈ ವಿಚಾರವನ್ನ ಪ್ರಸ್ತಾಪ ಮಾಡಿದ್ದಾರೆ. ಇಸ್ರೇಲ್ಗೆ ಹೋಗುವ ಮುನ್ನ ವರದಿಗಾರರೊಂದಿಗೆ ಮಾತನಾಡಿದಂತಹ ಅವರು, ನಾನು 8 ಜಾಗತಿಕ ಸಂಘರ್ಷಗಳನ್ನ ಕೊನೆಗೊಳಿಸಿದ್ದೇನೆ. ಇದು ಬೇರೆ ಯಾರಿಂದಲೂ ಕೂಡ ಸಾಧ್ಯ ಆಗ್ತಾ ಇರಲಿಲ್ಲ. ಈ ವರ್ಷ ನಡೆದ ಭಾರತ ಮತ್ತು ಪಾಕಿಸ್ತಾನ ನಡುವಿನ ಸಂಘರ್ಷದಲ್ಲಿ ಸುಂಕದ ಬೆದರಿಕೆಯನ್ನ ಇಟ್ಟು ಒಪ್ಪಂದವನ್ನ ಮಾಡಿಸಿದ್ದೇನೆ ಅಂತ ಹೇಳಿ ಹೇಳಿಕೊಂಡಿದ್ದಾರೆ. ಆದ್ರೆ ಭಾರತ ಮಾತ್ರ ಆಪರೇಷನ್ ಸಿಂಧೂರ್ ಅಥವಾ ಪಾಕಿಸ್ತಾನದೊಂದಿಗಿನ ಕದನದಲ್ಲಿ ಟ್ರಂಪ್ ಎಂದಿಗೂ ಕೂಡ ಮಧ್ಯಪ್ರವೇಶವನ್ನ ಮಾಡಿಲ್ಲ ಅಂತ ಹೇಳಿರುವಂತದ್ದು. ಆಪರೇಷನ್ ಸಿಂಧೂರ್ ನಂತರ ಮೇ 2025ರಲ್ಲಿ ಕದನ ವಿರಾಮ ಘೋಷಣೆ ಆದಾಗಿನಿಂದ ಟ್ರಂಪ್ ಪದೇ ಪದೇ ಮಿಲಿಟರಿ ಸಂಘರ್ಷ ನಿಲ್ಲಿಸುವಲ್ಲಿ ತಾನು ಮಹತ್ವದ ಪಾತ್ರವನ್ನ ವಹಿಸಿದ್ದೇನೆ, ಇದಕ್ಕೆ ತನ್ನ ಸುಂಕ ವ್ಯವಸ್ಥೆಯೇ ಕಾರಣ ಅಂತ ಹೇಳಿ ಹೇಳಿಕೊಂಡಿದ್ರು. ಹೀಗಿರುವಾಗ ಎರಡೂ ಕಡೆಯ ಮಿಲಿಟರಿ ನಾಯಕತ್ವದ ನಡುವಿನ ನೇರ ಮಾತುಕತೆಗಳ ಮೂಲಕ ಕದನ ವಿರಾಮದ ನಿರ್ಧಾರವನ್ನ ತೆಗೆದುಕೊಳ್ಳಲಾಗಿದೆ ಅಂತ ಹೇಳಿ ಭಾರತ ಹೇಳಿರುವಂತದ್ದು. ನಾನು ಈಗಾಗಲೇ ಹಲವು ಕದನಗಳನ್ನ ಕೊನೆಗೊಳಿಸಿದ್ದು, ಗಾಜಾ ನಾನು ಕೊನೆಗೊಳಿಸಿರುವಂತಹ 8ನೇ ಕದನವಾಗಿದೆ ಅಂತ ಹೇಳಿ ಪದೇ ಪದೇ ಹೇಳ್ತಾ ಬಂದಿರುವಂತಹ ಟ್ರಂಪ್ ತಾನು ಯುದ್ಧ ನಿಲ್ಲಿಸುವಲ್ಲಿ ನಿಪುಣನಾಗಿದ್ದೇನೆ, ಮುಂದೆ ಕಾಬೂಲ್ ಮತ್ತು ಇಸ್ಲಾಮಾಬಾದ್ ನಡುವಿನ ಉದ್ವಿಗ್ನತೆಯ ಕುರಿತಾಗಿಯೂ ಕೂಡ ಯೋಚನೆಯನ್ನ ಮಾಡ್ತಾ ಇದ್ದೇನೆ ಅಂತ ಹೇಳಿದ್ದಾರೆ. ಮುಂದಿನ ವರ್ಷದ ನೊಬೆಲ್ ಶಾಂತಿ ಪ್ರಶಸ್ತಿ ನಾಮನಿರ್ದೇಶನಗಳಿಗಾಗಿ ಅವರು ತಮ್ಮನ್ನ ಸಕ್ರಿಯವಾಗಿ ಪ್ರಚಾರ ಮಾಡಿಕೊಂಡಿರುವಂತಹ ಟ್ರಂಪ್ ಅವರು, ನಾನು ಸಂಘರ್ಷಗಳನ್ನ ಬಗೆಹರಿಸುವಲ್ಲಿ ಸಾಕಷ್ಟು ಯಶಸ್ಸನ್ನ ಕಂಡಿದ್ದೇನೆ ಅಂತ ಹೇಳಿ ಪದೇ ಪದೇ ಹೇಳಿರುವಂತದ್ದು. 30ರಿಂದ 40 ವರ್ಷಗಳಿಂದ ಸುದೀರ್ಘ ಅವಧಿಯವರೆಗೆ ನಡೆದಿದ್ದ ಯುದ್ಧಗಳನ್ನ ನಾನು ನಿಲ್ಲಿಸಿದ್ದೇನೆ. ಈ ಯುದ್ಧಗಳಲ್ಲಿ ಕೋಟಿಗಟ್ಟಲೆ ಜನರು ತಮ್ಮ ಪ್ರಾಣವನ್ನ ಕಳೆದುಕೊಡಬೇಕಾಗಿತ್ತು, ಆದ್ರೆ ನನ್ನಿಂದಾಗಿ ಅಷ್ಟು ಜನರ ಪ್ರಾಣ ಉಳಿದಿದೆ ಅಂತಲೂ ಕೂಡ ಹೇಳಿದ್ದಾರೆ. ತಮ್ಮ ನೊಬೆಲ್ ಪ್ರಶಸ್ತಿ ಪುರಸ್ಕೃತರನ್ನ ಉದ್ದೇಶಿಸಿ ಮಾತನಾಡಿದಂತಹ ಅವರು, ನ್ಯಾಯಕ್ಕಾಗಿ ಹೇಳಬೇಕು ಅಂತ ಹೇಳಿದ್ರೆ 2024ರ ಆಯ್ಕೆಗಳನ್ನ ಪರಿಗಣನೆಯನ್ನ ತೆಗೆದುಕೊಳ್ಳಬೇಕು. ಆದ್ರೆ 2025ರಲ್ಲೂ ಕೂಡ ಸಾಕಷ್ಟು ವಿಚಾರಗಳು ನಡೆದಿದೆ. ನೀವು ವಿನಾಯಿತಿಯನ್ನ ನೀಡಬಹುದು ಅಂತ ಹೇಳಿ ಹೇಳುವವರು ಕೂಡ ಇದ್ದಾರೆ. ನಾನು ಏನೇ ಮಾಡಿದ್ರು ಕೂಡ ನೊಬೆಲ್ಗಾಗಿ ಅಲ್ಲ, ಜನರ ಜೀವವನ್ನ ಉಳಿಸುವ ಸಲುವಾಗಿ ಈ ಎಲ್ಲಾ ಕೆಲಸಗಳನ್ನ ಮಾಡಿದ್ದೇನೆ ಅಂತ ಹೇಳಿ ಸ್ಪಷ್ಟಪಡಿಸಿದ್ದಾರೆ. ಒಟ್ಟಾರೆಯಾಗಿ ಇವ್ರು ಮಾತನಾಡ್ತಾ ಇರುವಂತದ್ದು ಪ್ರಚಾರಕ್ಕೋ ಅಥವಾ ಬೇರೆ ಏನಾದ್ರೂ ಕಾರಣಗಳು ಇರಬಹುದೇನೋ ಅಂತಲೂ ಕೂಡ ಹಲವಾರು ರೀತಿಯಲ್ಲಿ ಚರ್ಚೆಗಳು ನಡೀತಾ ಇದೆ. ಈ ಬಗ್ಗೆ ತಮ್ಮ ಅನಿಸಿಕೆಯನ್ನ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನೀವಿನ್ನೂ ಕೂಡ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನುವಂಥದ್ದಾದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್